ನಮಸ್ಕಾರ ಎಲ್ಲರಿಗೂ. ಫಸ್ಟಿಗೆ ಈ ವಿಡಿಯೋ ಮಾಡುವ ಉದ್ದೇಶ ಹೇಳ್ಬಿಡ್ತೀನಿ. ನೀವು ನೋಡಿರ್ತೀರಿ ಕರ್ನಾಟಕದ ವೆರೈಟಿ ಆಫ್ ನೋಟಿಫಿಕೇಶನ್ಸ್ ಆಗತ್ತವು. ಆಲ್ಮೋಸ್ಟ್ ಈ ವರ್ಷ ಅವ್ರು 72,000 ಪೋಸ್ಟ್ ಫಿಲ್ ಮಾಡ್ತೇವೆ ಅಂತ ಅನೌನ್ಸ್ ಮಾಡ್ಯಾರ. ಅದಕ್ಕೆ ನೀವು ಏನಾರ ಅಕಸ್ಮಾತ್ ಈ ಎಕ್ಸಾಮ್ಸಿಗೆ ಟಾರ್ಗೆಟ್ ಮಾಡೋದಿದ್ರೆ ಈ ವಿಡಿಯೋ ನಿಮಗೆ ಹೆಂಗೆ ಹೆಲ್ಪ್ಫುಲ್ ಆಗತ್ತಂದ್ರೆ, ಈಗ ಹಿಂಗೆ ತಗೋರಿ, ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಅದಾನಂದ್ರೆ ಅವ್ನಿಗೊಂದು ಬೇರ್ ಮಿನಿಮಮ್ ಎಷ್ಟು ಗೊತ್ತಿರುತ್ತಲ್ಲ, ಅಥವಾ ಇಷ್ಟರ ಅಟ್ಲೀಸ್ಟ್ ಗೊತ್ತಿರ್ಬೇಕಪ್ಪ ಇವನಿಗೆ ಅಂತಿರುತ್ತಲ್ಲ, ಅಷ್ಟು ನಾನು ನಿಮಗೆ ಈ ವಿಡಿಯೋಸ್ ಮುಖಾಂತರ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಷ್ಟು ನೆನಪಿಟ್ಕೊಂಡ್ರೆ ಆಲ್ಮೋಸ್ಟ್ ನೀವು ಕಾಂಪಿಟೇಷನ್ ಒಳಗೆ ಇದ್ದಂಗೆ. ಅದರ ಎಕ್ಸ್ಟ್ರಾ ಎಡ್ಜ್ ತೊಗೊಂಡು ಕಟ್ ಆಫ್ ಕ್ಲಿಯರ್ ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನಿಮ್ಮ ಎಫರ್ಟ್ ಬೇಕಾಗತ್ತೆ. ಈಗ ವಿಡಿಯೋದಾಗ ಏನು ನೋಡೋಣ ಅಂತಂದ್ರೆ, ನಾ ಲಾಸ್ಟ್ ವಿಡಿಯೋದಾಗೂ ಮಾಡಿದ್ದೆ ಏನಂತಂದ್ರೆ 10 ದಿವಸದಾಗ ಪೊಲಿಟಿ ಹೆಂಗೆ ಕವರ್ ಮಾಡೋದು, ಅವು 8 ಇಂಪಾರ್ಟೆಂಟ್ ಥೀಮ್ಸ್ ಹೇಳಿದ್ದೆ ನಮಗೆ. ಈಗೇನು ನೋಡೋಣ ಅಂದ್ರೆ, ಈ ಪೊಲಿಟಿ ಅಥವಾ ಈ ಕಾನ್ಸ್ಟಿಟ್ಯೂಷನ್ ಅಂತಾರಲ್ಲ, ಸಂವಿಧಾನ, ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಕಾನ್ಸ್ಟಿಟ್ಯೂಷನ್ ನಮಗೆ ಎದಕ್ಕೆ ನೀಡ್ ಐತಿ ಅಂತ ತಿಳ್ಕೊಳ್ಳೋದು. ಇದು ಎದಕ್ಕೆ ನೀಡ್ ಐತೆ ಅಂತಂದ್ರೆ, ನಾನು ಎಷ್ಟೋ ಜನ ಈಗ 1 to 2 ಇಯರ್ಸ್ ಪ್ರಿಪ್ರೇಷನ್ ಮಾಡಿರ್ತಾರೆ ಅನ್ಕೋರಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಆದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ ಅವರಿಗೆ. ಈಗ ನಾವು ಸಂವಿಧಾನದ ಒಳಗೆ ಎಲ್ಲ ಓದಿರ್ತಾರೆ, ಅವ್ರು ಆರ್ಟಿಕಲ್ಸ್ ನೆನ್ಪಿಟ್ಕೊಂಡಿರ್ತಾರೆ, ಅಮೆಂಡ್ಮೆಂಟ್ಸ್ ನೆನ್ಪಿಟ್ಕೊಂಡಿರ್ತಾರೆ. ಆದರೆ ಸಂವಿಧಾನದ ಹಿಂದೆ ಎದಕ್ಕೆ ನಮ್ಗೆ ಸಂವಿಧಾನ ಎದಕ್ಕೆ ಬೇಕು ಅನ್ನೋದನ್ನೇ ಒಂದು ಬೇಸಿಕ್ ಐಡಿಯಾ, ರೀಸನ್ ಕೇಳಿದೀವಿ ಅನ್ಕೋರಿ, ಅವ್ರಿಗೆ ಹೇಳಕ್ಕೆ ಬರ್ತಿರಲ್ಲ. ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಈಗ ಸಂವಿಧಾನ ಎದಕ್ಕೆ ಐತೆ ನೀಡ್ ಐತೆ ಅಂತ ತಿಳ್ಕೊಂಡ್ರೆ ಇದು ಹೆಂಗೆ ಹೆಲ್ಪ್ ಆಗುತ್ತೆ ನಿಮ್ಗೆ. ಈಗ ಯಾವುದೋ ಒಂದು ಸಂವಿಧಾನ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಅನ್ಕೋರಿ, ಸಂವಿಧಾನ ಎದಕ್ಕೆ ಫಾರ್ಮ್ ಆಗೈತೆ ಅಂತ ತಿಳ್ಕೊಂಡ್ರೆ ನಮಗೇನು ಗೊತ್ತಾಗುತ್ತೆ, ಆ ಸ್ಟೇಟ್ಮೆಂಟ್ ತಪ್ಪ ಹೌದಾ ಅಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡೋಕೆ ಈಸಿ ಆಗುತ್ತೆ. ಅಂದರೆ ನಮ್ಮ ಸಂವಿಧಾನ ಏನು ಮಾಡಕ್ಕೆ ಹೊಂಟೈತಿ ಅನ್ನೋದನ್ನು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ರೆ, ಯಾವುದೋ ಒಂದು ಸ್ಪೆಸಿಫಿಕಲಿ ಅವ್ರು ಕೇಳಿದ್ರು ಒಂದು ನಾವು ಲಾಜಿಕಲ್ ಗೆಸ್ ಹಾಕ್ಬೋದು. ಹೆಂಗಂತಂದ್ರೆ, ಸಂವಿಧಾನದಾಗ ಇದು ಹಿಂಗೆ, ಸಂವಿಧಾನ ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ಹೊಂಟೈತಿ, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ದಾಗ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅಂತಂದ್ರೂ ಈ ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಡೆವಲಪ್ ಆಗಿರುತ್ತಲ್ಲ ನಮಗೆ, ಇದ್ರ ಮೇಲೆ ನಾವು ಅದನ್ನು ಕರೆಕ್ಟ್ ತಪ್ಪು ಅನ್ನೋದು ಆಮೇಲೆ ಲಾಜಿಕ್ ಮೇಲೆ ಹಾಕ್ಬೋದು. ಆಮೇಲೆ ಇನ್ನೊಂದು, ಈಗ ಇದೇನು ವಿಡಿಯೋಸ್ ಮಾಡತ್ತೀವಲ್ಲ, ಆಲ್ಮೋಸ್ಟ್ ಇದು KA MCQ ಬೇಸ್ಡ್ ಎಕ್ಸಾಮ್ಸಿಗಾಗಲಿ, ಯಾವುದೇ ಆಗಲಿ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಆಗಲಿ, KPSC KS ಪ್ರಿಲಿಮ್ಸ್ಗಾಗಲಿ, ಅಥವಾ UPSC 2027 ಆಲ್ಮೋಸ್ಟ್ ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿನಿ. ಈಗೇನು ತಿಳ್ಕೊಳ್ಳೋನು, ಫಸ್ಟಿಗೆ ಸಂವಿಧಾನ ಯಾಕೆ ಬೇಕು ನಮಗೆ, ಅಥವಾ ಕಾನ್ಸ್ಟಿಟ್ಯೂಷನ್ ನೀಡ್ ಎದಕ್ಕೈತಿ, ಪೂರ್ತಿ ಬ್ಯಾಕ್ಗ್ರೌಂಡಿಂದ ಸ್ಟಡಿ ಮಾಡೋನು. ಹೆಂಗಂತಂದ್ರೆ, ಈಗ ಒಂದು ಸಮಾಜದಾಗ, ಒಂದು ಸೊಸೈಟಿ ಒಳಗೆ ಒಳ್ಳೇದು ಮತ್ತು ಕೆಟ್ಟದ್ದು ಎರಡೂ ಇರ್ತೈತಿ. ಅಂದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದಕ್ಕಾಗಿ ಕೆಟ್ಟವರಿಂದ ಒಳ್ಳೆಯವ್ರನ್ನ ರಕ್ಷಿಸ್ಕೊಳ್ಳಾಕ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಅಥವಾ ನಾವು ಗೊತ್ತಿರುತ್ತೆ ನಮಗೆ ಹ್ಯೂಮನ್ ನೇಚರ್ ಏನಿದೆ, ಆಲ್ಮೋಸ್ಟ್ ಹಂಗೆ ಫ್ರೀ ಬಿಟ್ರೆ ಅಂತೂ ಹ್ಯೂಮನ್ ನೇಚರ್ ಭಾಳ ಕ್ರೂಯಲ್ ಐತಿ. ಈಗ ಥಾಮಸ್ ಹೋಬ್ಸ್ ಹೇಳ್ತಾನಲ್ಲ, ಏನಂತಂದ್ರೆ ಹ್ಯೂಮನ್ ಬೈ ನೇಚರ್ ಈಸ್ ಸೆಲ್ಫಿಶ್, ಬ್ರೂಟಿಶ್ ಅಂತ ಹೇಳ್ತಾನಲ್ಲ. ಅಂದ್ರೆ ಭಾಳ ಸೆಲ್ಫಿಶ್ ಇರ್ತಾರೆ ಹ್ಯೂಮನ್ ನೇಚರ್. ನಾವು ಅವ್ರ ಮೇಲೆ ಕಂಟ್ರೋಲ್ ಇಟ್ಟೇವಂದ್ರೆ ಅಷ್ಟೇ ಅವರು ಗುಡ್ ಬಿಹೇವಿಯರ್ ಇರ್ತೈತಿ. ಅಕಸ್ಮಾತ್ ಲಾ ಇರಲಿಲ್ಲ ಅಥವಾ ಎನ್ಫೋರ್ಸ್ಮೆಂಟ್ ಇರಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬ್ಯಾಡ್ ಬಿಹೇವಿಯರ್ನ ತೋರಿಸ್ತಾರೆ. ಅದ್ರ ಸಂಬಂಧ ಕಂಟ್ರೋಲ್ ನೀಡೈತೆ. ಒಂದು ಸೊಸೈಟಿ ಮುಂದಕ್ಕೆ ಪ್ರೋಗ್ರೆಸ್ ಆಗ್ಬೇಕಂತಂದ್ರೆ ವೈಲೆನ್ಸ್ ಆಗಬಾರ್ದು, ಅಥವಾ ಎನಾರ್ಕಿ ಇರಬಾರ್ದು. ಎನಾರ್ಕಿ ಅಂದ್ರೆ ಲಾಲೆಸ್ನೆಸ್, ಅಂದ್ರೆ ಲಾನೇ ಇರಲಿಲ್ಲ ಇಲ್ಲಿ. ಯಾರು ಬೇಕಾದ್ರೆ ನೋಡಿದ್ದು ಮೈಟ್ ಈಸ್ ರೈಟ್ ಅಂತಾರಲ್ಲ, ಮಸ್ತೆ ನ್ಯಾಯ ಅಂತಾರಲ್ಲ, ಆ ಥರ ಹಂಗಾಗ್ಬಿಡ್ತೈತೆ ಅಕಸ್ಮಾತ್ ಯಾವುದು ಲಾ ಇರಲಿಲ್ಲ ಅಂದ್ರೆ. ಇದನ್ನು ಕಾನ್ಸ್ಟಿಟ್ಯೂಷನ್ ಹೆಂಗೆ ಕನೆಕ್ಟ್ ಮಾಡೋದು? ಈಗ ಸೊಸೈಟಿ ನಾವು ಇದೇವಲ್ಲ, ಒಂದು ಸೊಸೈಟಿ ಅಂದ್ರೆ ಈಗ ನಮ್ಮ ದೇಶ ಅನ್ಕೋರಿ, ಅದ್ರಾಗ ಸೊಸೈಟಿ ಇರುತ್ತೆ. ಈಗ ಮೊದ್ಲಿಂತ್ರನ ಹೆಂಗಿತ್ತಂತಂದ್ರೆ, ಈಗ ಏನ್ಷಿಯಂಟ್ ಟೈಮ್ಸ್ದಾಗ, ಮೊದಲು ಪ್ರಾಚೀನ ಕಾಲದಾಗ ಏನಿತ್ತಂತಂದ್ರೆ, ಜನ ಸೂಪರ್ ನ್ಯಾಚುರಲ್ ಪವರ್ಸನ್ನು ನಂಬ್ತಿದ್ರು. ಅಂದರೆ ಎಕ್ಸಾಂಪಲ್, ಈಗ ದೇವರನ್ನು ನಂಬ್ತಿದ್ರು. ಅವಾಗ ಎನಾರ್ಕಿನೂ ಇತ್ತ ಅಂತಂದ್ರೆ, ಹೇಳಿದ್ನಲ್ಲ ಗಳೇನ, ಲಾಲೆಸ್ನೆಸ್ ಅಂದ್ರೆ ಲಾ ಇರಲ್ಲೇ, ಯಾರು ಏನು ಬೇಕಾದ್ ಮಾಡ್ಬೋದು. ಯಾರು ಸ್ಟ್ರಾಂಗ್ ಇರ್ತಾರ ಅವರು ವೀಕ್ ಇದ್ದವ್ರನ್ನ ಸಾಯ್ಬಿಡ್ಬೋದು, ಅಥವಾ ಅವ್ರಿಂತ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋದು ಎನಾರ್ಕಿ ಇತ್ತು. ಅದ್ರ ಸಂಬಂಧ ಏನು ಮಾಡಿದ್ರು, ಸೂಪರ್ ನ್ಯಾಚುರಲ್ ಪವರ್ಸನ್ನು ನಂಬು ಅವ್ರು ಹೆದರಿಕೆ ಹುಟ್ಟಿಸಿ, ಅಥವಾ ರಿಲೀಜಿಯಸ್ ಟೆಕ್ಸ್ಟನ್ನು ಮುಖಾಂತರ ಏನು ಮಾಡ್ತಿದ್ರು, ಲಾ ಮಾಡ್ತಿದ್ರು. ಫಾರ್ ಎಕ್ಸಾಂಪಲ್, ನಿಮ್ಗೆ ಧರ್ಮಶಾಸ್ತ್ರ ಆಗಿರ್ಬೋದು. ಧರ್ಮಶಾಸ್ತ್ರನೂ ಹೆಂಗಿರ್ಬೇಕು, ಹೆಂಗಿರಬಾರ್ದು, ಯಾವ ತಪ್ಪು ಯಾವ್ದು ಕರೆಕ್ಟ್ ಅನ್ನೋದು ಮಾತಾಡ್ತೈತಿ. ಮನುಸ್ಮೃತಿ ಒಳಗೆ, ನಮ್ಮ ಹಿಂದೂ ಟೆಕ್ಸ್ಟ್ ಮನುಸ್ಮೃತಿ ಪ್ರಕಾರ ಇದೂ ಒಂದು ರೀತಿ ಲಾ ಇದ್ದಂಗೆ. ಈಗ ಕುರಾನ್ ಆತು, ಬೈಬಲ್ ಆತು, ಇವೆಲ್ಲ ಏನಂತಂತಂದ್ರೆ ಇದ್ರಾಗ ಹ್ಯೂಮನ್ ಬಿಹೇವಿಯರ್ ರೆಗ್ಯುಲೇಷನ್ ಐತಿ. ಅಂದರೆ ಏನು, ಈಗ ಒಬ್ಬ ಕೆಟ್ಟದ್ದು ಮಾಡಿದ್ನಂತಂದ್ರೆ ಅವ್ನಿಗೆ ಏನಾರ ಶಿಕ್ಷೆ ಆಗುತ್ತೆ ಅನ್ನೋದು ಹೆದರಿಕೆ ಇತ್ತಂದ್ರೆ ಅವ ಕೆಟ್ಟದ್ದು ಮಾಡಲ್ಲ. ಅರ್ಥಾತ್ರ? ಇದ್ರ ಸಂಬಂಧ ಅವಾಗ ರಿಲಿಜಿಯಸ್ ಟೆಕ್ಸ್ಟ್ ಮುಖಾಂತರ ಒಂದು ಹ್ಯೂಮನ್ ಬಿಹೇವಿಯರ್ನ ಕಂಟ್ರೋಲ್ ಮಾಡ್ತಿದ್ರು. ಬರ್ತಾ ಏನಾಯ್ತು, ಮಾಡರ್ನ್ ಟೈಮ್ಸಿಗೆ ಏನು ಬಂದೇವಲ್ಲ ನಾವು ಸೊಕಾಸ, ಅವಾಗ ಏನಾಯ್ತು, ಸೈನ್ಸ್ ಡೆವಲಪ್ ಆಯ್ತು. ಸೈನ್ಸ್ ಡೆವಲಪ್ ಆಗೋದ್ರಿಂದ ಏನಾಗುತ್ತೆ, ಗಾಡ್ ಮೇಲೆ ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಮೇಲೆ ನಂಬಿಕೆ ಜನಕ್ಕೆ ಕಮ್ಮಿ ಆಗುತ್ತೆ. ಈಗ ಅವ್ರನ್ನ ನಾವೊಂದು ಹೆದರ್ಸಕ್ಕೆ ಬರಲ್ಲ. ಅಷ್ಟು ಮೀರಿ ಎಲ್ಲರೂ ಏನಪ್ಪ ದೇವ್ರನ್ನ ನಂಬುದು ಬಿಟ್ಬಿಟ್ರನ? ಇಲ್ಲ, ಹಂಗೇನಿಲ್ಲ. ಈಗ ರಿಲಿಜನ್ಸ್ ನಂಬೋರು ಈಗಾದರೂ ಅದರ ಯಾವಾಗಿಂತರೂ ಇರತ್ತಾರೆ ಇವರು.
ಇಲ್ಲಿ ಏನು ಪ್ರಾಬ್ಲಮ್ ಮತ್ತು ಮಲ್ಟಿಪಲ್ ರಿಲಿಜನ್ಸ್ ಅಂದ್ರೆ ಬೇರೆ ಬೇರೆ ರಿಲಿಜನ್ಸ್ ನಡುವೆ ಕಾನ್ಫ್ಲಿಕ್ಟ್ ಚಲೋದು, ಜಗಳ ಚಲೋತು. ಆಮೇಲೆ ಯಾವ ರಿಲಿಜನ್ ಮೇಲೆ ಯಾವ ರಿಲಿಜನ್ ಕೆಳಗೆ ಅನ್ನೋದು ಜಗಳ ಸ್ಟಾರ್ಟ್ ಆಯ್ತು. ಆಮೇಲೆ ಈ ರಿಲಿಜನ್ ನಡ್ಬರ್ಕ್ ಅಷ್ಟೇ ಇಲ್ಲ, ರಿಲಿಜನ್ ಒಳಗೂ ಈಗ ಒಂದು ರಿಲಿಜನ್ ಐತೆ ಅನ್ಕೋರಿ, ಅದ್ರ ಒಳಗೂ ಪಂಗಡಗಳಿರ್ತಾವೆ. ಅಂದ್ರೆ ವೇರಿಯಸ್ ಗುರೂಸ್ ಅಥವಾ ಈಗೇನು ರಿಲಿಜಿಯಸ್ ಹೆಡ್ಸ್ ಇರ್ತಾರಲ್ಲ, ಅವ್ರ ಇಂಟರ್ಪ್ರಿಟೇಷನ್ಸು ವೆರೈಟಿ ಬೇರೆ ಬೇರೆ ಥರ ಇಂಟರ್ಪ್ರೇಟ್ ಮಾಡಕತ್ರ ಎಲ್ಲರೂ. ಅಥವಾ ಕಿಂಗ್ ಈಸ್ ಆಲ್ವೇಸ್ ರೈಟ್ ಅನ್ನೋದು ಒಂದು ತೆರೆ ಇತ್ತಲ್ಲ, ಅಂದ್ರೆ ರಾಜ ಯಾವತ್ತೂ ಬರೋಬ್ಬರಿನೇ ಇರ್ತಾನೆ ಅನ್ನೋದು. ಇದನ್ನ ಚಲೋ ರಾಜಾರ್ ಬಿಡ್ರಿ, ಈಗ ಅಶೋಕ ಅಕ್ಬರ್ ಅಂತ ರಾಜಾರ್ ಬಿಟ್ರು ಉಳ್ಕಿದ್ದೇನು, ಅಥವಾ ನಾವು ಒಂಥರ ಬ್ಯಾಡ್ ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರಲ್ಲ ರಾಜಾರ್, ಅವ್ರು ಏನು ಮಾಡಕತ್ತಿದ್ರು, ಇದನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೊಂಡು ಜನನ ಎಕ್ಸ್ಪ್ಲಾಯ್ಟ್ ಮಾಡತ್ತಿದ್ರು. ಈಗ ಪ್ರಾಬ್ಲಮ್ ಅರ್ಥಾದ್ರೆ ನಿಮಗೆ ಏನ್ಷಿಯಂಟ್ ಟೈಮ್ದಾಗ ನಾವು ರಿಲಿಜಿಯಸ್ ಟೆಕ್ಸ್ಟ್ ಮುಖಾಂತರ ಹ್ಯೂಮನ್ ಬಿಹೇವಿಯರ್ ಕಂಟ್ರೋಲ್ ಮಾಡ್ತಿದ್ದೆವು. ಬರ್ತಾ ಏನಂತ ಸೈನ್ಸ್ ಡೆವಲಪ್ ಆಯ್ತು, ಮಲ್ಟಿಪಲ್ ರಿಲಿಜಿಯಸ್ ಅದ್ರ ಕಾನ್ಫ್ಲಿಕ್ಟ್ ಚಲೋತ್ತು, ಇಂಟರ್ಪ್ರಿಟೇಷನ್ ವೆರೈಟಿ ಅದು, ಜನಕ್ಕೆ ಯಾವ್ದು ನಂಬಕ್ ಅನ್ನೋದು ಗೊತ್ತಾಗಲಿಲ್ಲ. ಅಥವಾ ಕಿಂಗ್ ಅಂದ್ರೆ ಬ್ಯಾಡ್ ಕಿಂಗ್ಸ್ ಏನಿರ್ತಾರಲ್ಲ ಅವರು ಜನನ ಎಕ್ಸ್ಪ್ಲೈಟ್ ಮಾಡಕ್ಕೆ ಚಾಲು ಮಾಡಿದರು. ಈಗ ಇದರಿಂದ ಏನು ನೀಡ್ ಕ್ರಿಯೇಟ್ ಆಯಿತು, ಅವಾಗ ಗೊತ್ತಾದ ಜನಕ್ಕೆ ಏನಂತಂದ್ರೆ ಹಿಂಗಾದ್ರೆ ಕೆಲಸ ಆಗಲ್ಲ, ಆಲ್ಮೋಸ್ಟ್ ಹ್ಯೂಮನ್ ಪ್ರೋಗ್ರೆಸ್ಸಿಗೆ ಅಥವಾ ಮಾನವ ವಿಕಸನಕ್ಕೆ ಇದು ಅಡಚಣೆ ಅಂತ ತಿಳ್ಕೊಂಡು ಏನು ಮಾಡಿದರು, ಏನು ಬೇಕಾಗಿತ್ತು, ಕಾಮನ್ ಲಾ ಬೇಕಾಗಿತ್ತು. ಅಥವಾ ಜನಕ್ಕೆ ಈಗ ರಾಜ ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ತಾನಲ್ಲ, ಜನಕ್ಕೆ ತನ್ನದೇ ಆದ ರೈಟ್ಸ್, ಹಕ್ಕುಗಳು ಬೇಕಾಗಿತ್ತು. ಅಥವಾ ಒಂದೀಗ ರಾಜನ ಮಗ ರಾಜ ಆಗೋದು ಹಿಂಗೇನಿತ್ತಲ್ಲ ಇದು, ಅದನ್ನು ತೆಗೆದು ಗವರ್ನೆನ್ಸ್ ಅಂದರೆ ಜನಗಳ ಮುಖಾಂತರ ಆಯ್ಕೆ ಆಗೋದು ಒಂದು ಸಿಸ್ಟಮ್. ಗವರ್ನೆನ್ಸ್ ಹೆಂಗಿರ್ಬೇಕು, ಗವರ್ನೆನ್ಸ್ ಒಳಗೆ ಲಾ ಯಾರು ಮಾಡಬೇಕು, ಇದು ಕಾಮನ್ ಲಾ ಬೇಕಂತಂದೀವಲ್ಲ, ಈಗ ಲಾ ಯಾರು ಮಾಡಬೇಕು, ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಅಥವಾ ಅದನ್ನು ಯಾರು ತಪ್ಪು ಮಾಡಿದ್ರು ಅಂದ್ರೆ ಅದನ್ನು ಹೆಂಗೆ ಎನ್ಫೋರ್ಸ್ ಮಾಡಬೇಕು, ಅಂತಂದ್ರೆ ತಪ್ಪು ಮಾಡಿದವ್ರು ಶಿಕ್ಷೆ ಹೆಂಗೆ ಕೊಡಬೇಕು, ಇದೇನು ಗವರ್ನೆನ್ಸ್ ಮಾಡಲ್ ಬೇಕಾಗಿತ್ತು. ಒಂದು ಸಿಂಪಲ್ ಆಲ್ಮೋಸ್ಟ್ ಜನಕ್ಕೆ ವೆಲ್ಫೇರು ಬೇಕಾಗಿತ್ತು. ಅಂದ್ರೆ ಜನಕ್ಕೆ ಸ್ಟೇಟ್ ಏನು ಮಾಡ್ಬೇಕು, ಸ್ಟೇಟ್ ಅಂತೇವಲ್ಲ ನಾವು, ಗೌರ್ಮೆಂಟ್ ಅಂತೇವಲ್ಲ, ಅದು ಜನಗೆ ಏನೇನು ವೆಲ್ಫೇರ್ ಸ್ಕೀಮ್ಸ್ ಮಾಡಬೇಕು, ಇದ್ರ ಪ್ರಾಮಿಸಸ್ ಎಲ್ಲಿ ಕೊಡಬೇಕು, ಅಥವಾ ನಮ್ಗೆ ಗಾಲಿಲ್ಲ ಅಂತಂದ್ರೆ ನಾವು ಒಳ್ಳೆ ನಮ್ಮ ಹಕ್ಕನ್ನು ಹೆಂಗೆ ಪಡ್ಕೋಬೋದು ಅನ್ನೋದು ಇದೊಂದು ನೀಡ್ ಕ್ರಿಯೇಟ್ ಆಗಿತ್ತು. ಇವೆಲ್ಲ ಸೇರೇನ ನಾವೇನು ಮಾಡೇವು ಅಂತಂದ್ರೆ ಕಾನ್ಸ್ಟಿಟ್ಯೂಷನನ್ನು ಕ್ರಿಯೇಟ್ ಮಾಡೇವು, ಸಂವಿಧಾನವನ್ನು. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಯಾವುದು, ಇಡೀ ವರ್ಲ್ಡ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಯಾವುದು? ವೆರಿ ಗುಡ್, USA. ಈಗ ಅರ್ಥ ಆತ ಅಂತ ಅನ್ಕೊಂಡಿನಿ ನಾನು. ಕಾನ್ಸ್ಟಿಟ್ಯೂಷನ್ ಎದಕ್ಕೆ ಕ್ರಿಯೇಟ್ ಮಾಡಿದೆವು, ಸಿಂಪಲ್ಲಾಗಿ ಹೇಳ್ಬೇಕಂತಂದ್ರೆ ಅವಾಗ ವೆರೈಟಿ ಆಫ್ ರಿಲಿಜನ್ಸ್ ಇದ್ದು, ಅದ್ರ ನಡುವೆ ಕಾನ್ಫ್ಲಿಕ್ಟ್ ಚಲೋ ಆಗತ್ತಿತ್ತು. ಅದಕ್ಕಿಂತ ಮುಂಚೆ ರಿಲಿಜನ್ಕಿಂತ ಮುಂಚೆ ಎನಾರ್ಕಿ ಇತ್ತು. ಅದರಿಂದ ಸ್ಲೋಲಿ ರಿಲಿಜಿಯಸ್ ಟೆಕ್ಸ್ಟ್ ಮುಖಾಂತರ ಏನು ಮಾಡಿದ್ರು, ಜನಗಳು ಹ್ಯೂಮನ್ ಬಿಹೇವಿಯರ್ ಕಂಟ್ರೋಲ್ ಮಾಡಿದ್ರು. ಅವನು ಏನಾಯ್ತು, ವೆರೈಟಿ ಆಫ್ ರಿಲಿಜನ್ಸ್ ಆಗೋದ್ರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತಿತ್ತು. ಅದಕ್ಕೆ ಸಿಂಗಲ್ ನೀಡ್ ಬೇಕಾಗಿತ್ತು, ಎಲ್ಲ ರಿಲಿಜನಿಗೂ ಒಂದು ಸಿಂಗಲ್ ಕಾಮನ್ ಲಾ ಬೇಕಾಗಿತ್ತು. ಆಮೇಲೆ ಕಿಂಗ್ಸ್ ಏನು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ರೆ ಜನಗಳಿಗೆ ಹಕ್ಕುಗಳು ಅಥವಾ ರೈಟ್ಸ್ ಬೇಕಾಗಿತ್ತು. ಅದಕ್ಕೆ ಅವನ್ನೆಲ್ಲ ಒಂದು ಸಿಂಗಲ್ ಡಾಕ್ಯುಮೆಂಟ್ನಾಗ ಹಾಕಿ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಮಾಡ್ತೇವೆ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಮಾಡೇವು. ಅರ್ಥ ಆತ್ರೆ? ಈ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಎದಕ್ಕೆ ಡೆವಲಪ್ ಆಗ್ಬೇಕಂತಂದ್ರೆ, ನಾವು ಯಾವುದೇ ಒಂದು ಕ್ವಶನ್ಸನ್ನು ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಂವಿಧಾನ ಎದಕ್ಕೆ ರಚನೆ ಆಗೈತಿ, ಅದರ ರೀಸನ್ ಏನು, ಆ್ಯಕ್ಚುಲಿ ಪ್ರಾಬ್ಲಮ್ ಏನಿತ್ತು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ನಾವು ಯಾವುದೇ ಒಂದು ಕ್ವಶನನ್ನು ಲಾಜಿಕಲಿ ರೈಟ್ ಆರ್ ರಾಂಗ್ ಅನ್ನೋದನ್ನು ಗೆಸ್ ಮಾಡ್ಬೋದು. ಈಗ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಿಮಗೆ, ಕಾನ್ಸ್ಟಿಟ್ಯೂಷನ್ ಮೇಲೆ ವಿಡಿಯೋಸ್ ಮಾಡೋ ನಿಮ್ಮ ಮೇಲೆ ಅಂತ. ಇದು ಸುಮ್ಮ ಇಂಟ್ರೊಡಕ್ಷನ್ ವಿಡಿಯೋದು. ಅಂದ್ರೆ ಈಗ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಸಬ್ಜೆಕ್ಟ್ ಏನೈತೆ ಅಂತ ತಿಳ್ಕೊಬೇಕು. ಈಗ ಎಲ್ಲರೂ ಹುಯ್ಯನಾಗ ಏನು ಮಾಡ್ಬಿಡ್ತಾರೆ, ಈ ಪೊಲಿಟಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪೊಲಿಟಿ ಒಳಗೆ ಏನೈತೆ ಸಿಲೆಬಸ್, ಕಾನ್ಸ್ಟಿಟ್ಯೂಷನ್ ಐತಿ, ಸ್ಟಾರ್ಟ್ ಮಾಡ್ರಿ, ಒಂದು ಬುಕ್ ತೊಗೊಳ್ಳೋದು ಸ್ಟಾರ್ಟ್ ಮಾಡ್ಕೋಬೇಕು. ಅದರಿಂದ ಐಡಿಯಾ ಏನು, ಯಾಕೆ ಸ್ಟಾರ್ಟ್ ಆಗಬೇಕು, ಎದಕ್ಕೆ ಇರ್ತೈತದು, ನೀಡ್ ಏನು, ಇದು ಕಾನ್ಸ್ಟಿಟ್ಯೂಷನ್ ಅಥವಾ ಪೊಲಿಟಿ ಹೆಂಗೆ ಆಗ್ಬಿಟ್ಟಂದ್ರೆ ಆಲ್ಮೋಸ್ಟ್ ಎಸ್ಪಿರೆಂಟ್ಸ್, ಗೌರ್ಮೆಂಟ್ ಎಸ್ಪಿರೆಂಟ್ಸ್ ಏನಿರ್ತಾರಲ್ಲ, ಗೌರ್ಮೆಂಟ್ ಜಾಬ್ ಎಸ್ಪಿರೆಂಟ್ಸ್ ಅವರಷ್ಟು ಓದ್ತಾರೆ ಇದನ್ನು. ಆದರೆ ಆ್ಯಕ್ಚುಲಿ ನೀವು ಥಿಂಕ್ ಮಾಡಿರಿ, ಈ ಕಾನ್ಸ್ಟಿಟ್ಯೂಷನನ್ನು ಯಾರ್ಯಾರು ನೀಡ್ ಐತಿ, ಯಾರ್ಯಾರು ಓದ್ಬೇಕು, ಎಲ್ಲರೂ ಆಲ್ಮೋಸ್ಟ್ ಸೊಸೈಟಿಗಿರೋರು ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರಬೇಕು. ಇದನ್ನು ನಿಮಗೇನರ ನಿಮ್ಮ ಪೇರೆಂಟ್ಸಿಗಾಗಲಿ, ನಿಮ್ಮ ಫ್ರೆಂಡ್ಸಿಗೆ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಾರ್ದವ್ರಿಗೂ ಇದನ್ನು ನೀವು ಏನರ ಶೇರ್ ಮಾಡ್ಬೇಕು, ಇದನ್ನು ಅನ್ಸ್ತಂದ್ರೆ ಅವ್ರ ಜೊತೆ ಶೇರ್ ಮಾಡ್ಕೊರಿ. ಅವ್ರಿಗೆ ಹೇಳ್ರಿ, ನೀವು ಇದನ್ನು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು, ಯಾಕಂತೇಳಿ ಈ ವಿಡಿಯೋದಾಗ ಹೇಳ್ಯಾರ ಅಂತ ಹೇಳಿ ಅವ್ರಿಗೆ ಕಳಿಸ್ರಿ. ಈಗ ನಾವು ಲಾಸ್ಟ್ ವಿಡಿಯೋದಾಗ ಏನು ಮಾಡಿದ್ದೆವು, 8 ಥೀಮ್ಸನ್ನು ಹೇಳಿದ್ದೇವಲ್ಲ, ಏನೇನು ಈ ಕಾನ್ಸ್ಟಿಟ್ಯೂಷನ್ ನೋಡಿದ್ದೇವೆ ನಾವು, ಬೇಸಿಕ್ ಐಡಿಯಾ ನೋಡಿದ್ದೇವೆ. ಅದ್ರಾಗ ಏನೇನು ಕವರ್ ಆಗೈತಿ, ಅಥವಾ ನಾವು ಎಕ್ಸಾಮ್ಸಿಗೆ ಓದೋದಾದ್ರೆ ಎಲ್ಲೆಲ್ಲಿ ಕ್ವಶನ್ ಕೇಳ್ತಾರ, 8 ಥೀಮ್ಸ್ ಇವೇನು ಇಂಪಾರ್ಟೆಂಟ್ ಥೀಮ್ಸ್ ಅದಾವಲ್ಲ, ಇದ್ರ ಮೇಲೇನ ಕ್ವಶನ್ ಹೊಳ್ಳೆ ಮೆಳ್ಳೆ ಅದ್ರಾಗ ಕೇಳೋರು. ಉಳ್ಕಿದ್ದು ಎಷ್ಟೋ ಪೇಜಸ್ ಅದಾವೆ ಕಾನ್ಸ್ಟಿಟ್ಯೂಷನ್ ಒಳಗೆ, ಸಂವಿಧಾನ ಒಳಗೆ, ಎಲ್ಲ ಓದು ನೀಡಿಲ್ಲ. ಜಸ್ಟ್ ಇವ್ನು ಕವರ್ ಮಾಡಿದ್ರೆ ಅವ ರಿಪೀಟ್ ಆಕವು. ಈಗ ಅವನ್ನ ಯಾವ್ಯಾವ ಅಂತ ನೋಡೋಣ್ರಿ. 1ನೇ ಥೀಮ್ ಹೇಳಿದ್ದೆ ನಾನು ನಿನ್ನೆ, ಫಿಲಾಸಫಿಕಲ್ ಫ್ರೇಮ್ವರ್ಕ್ ಅಂತೇಳಿ. ಅಂದ್ರೆ ಈಗೇನು ಸಂವಿಧಾನ ಚೌಕಟ್ಟು ಅಂತೀವಲ್ಲ, ಈಗ ಸಂವಿಧಾನ ಏನು ಮಾಡಕ್ಕೆ ಹೊಂಟೈತಿ, ಅದರ ಪರ್ಪಸ್ ಏನು ಅನ್ನೋದನ್ನ ಇದ್ರ ತಿಳ್ಕೊತೇವೆ. ಈಗ ಫಂಡಮೆಂಟಲ್ ರೈಟ್ಸ್ ನಾಳೆ ಹೇಳಿದೆ ನಿಮಗೆ, ಜನಕ್ಕೆ ರೈಟ್ಸ್ ಬೇಕಾಗಿದ್ದು ಅಂತೇಳಿ, ಅದನ್ನು ರೈಟ್ಸ್ ಒಳಗೆ ಹಾಕಿದ್ದೆವು. ಈಗ ನಾಗಳೇನು ಹೇಳಿದೆ, ಜನಕ್ಕೆ ವೆಲ್ಫೇರ್ ಬೇಕಾಗಿತ್ತು ಅಂತೇಳಿ, ಅದನ್ನು ನಾವು DPSP ಹಾಕಿದ್ದೆವು. ಇದೇನಂತಂದ್ರೆ ಒಂಥರ ಪೀಠಿಕೆ ಇದ್ದಂಗೆ, ಪ್ರಸ್ತಾವನೆ ಅಂತೀವಲ್ಲ ಕನ್ನಡದಾಗ, ಪ್ರಿಯಾಂಬಲ್. ಹೆಂಗಂತಂದ್ರೆ ಒಂದು ಡಾಕ್ಯುಮೆಂಟ್ ಐತಂದ್ರೆ ಅದ್ರ ಫಸ್ಟಿಗೆ ಒಂದು ಪೇಜ್ ಹಾಕಿ ಸಂವಿಧಾನದ ಈಗಗಳು ಇಷ್ಟೊತ್ತನ ಏನು ಹೇಳಿದ್ನಲ್ಲ, ಸಂವಿಧಾನ ಏನೇನು
ಗೋಲ್ಸನ್ನು ಅಚೀವ್ ಮಾಡ್ತೈತಿ ಅಂತೇಳಿ ಒಂದು ಪೇಜ್ನ ಬರೆದು ಕಾನ್ಸ್ಟಿಟ್ಯೂಷನ್ 1ನೇ ಪೇಜ್ನ ಹಾಕ್ಯವು. ಅದ ಪ್ರಿಯಂಬಲ್. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಮೂಲಭೂತ, ಬರೀ ನಮಗೆ ಹಕ್ಕುಗಳು ಇದ್ರೆ ಸಾಲದು, ಕರ್ತವ್ಯಗಳು ಇರ್ಬೇಕಂತನೂ ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಐತಿ. ಇದೇನು ಫಸ್ಟಿಗೆ ಇದ್ದಿದ್ದಿಲ್ಲ, ಆಮೇಲೆ ಆ್ಯಡ್ ಮಾಡ್ಯಾರ ಇದನ್ನು 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ. ಈಗೇನು ತಿಳ್ಕೊಂಡೆವು, ಫಿಲಾಸಫಿಕಲ್ ಫ್ರೇಮ್ವರ್ಕ್ ಯಾವುದಕ್ಕೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಏನು ಹೇಳಕ್ಕೆ ಹೊಂಟತಿ ಅನ್ನೋದು ಇದ್ರಾಗೈತು. ಈಗ ನಾಗಳೇ ಹೇಳಿದೆ ನಿಮ್ಗೆ, ಆರ್ಗನ್ಸ್ ಇವೇನದಾವಲ್ಲ, ಆರ್ಗನ್ಸ್ ಯಾವ್ಯಾವ ಬೇಕು. ಈಗ ಒಂದು ಸೊಸೈಟಿ ನಡಿಬೇಕಂತಂದ್ರೆ ಅಥವಾ ಒಂದು ದೇಶ ನಡಿಬೇಕಂತಂದ್ರೆ ಅದ್ರಾಗ ಗವರ್ನೆನ್ಸ್ ಸ್ಟ್ರಕ್ಚರ್ ಹೆಂಗಿರ್ಬೇಕು ಅಂತಂದ್ರೆ 3 ಆರ್ಗನ್ಸ್ ಅದಾವೆ. ಒಂದು ಲೆಜಿಸ್ಲೇಚರ್, ಒಂದು ಎಕ್ಸಿಕ್ಯೂಟಿವ್, ಒಂದು ಜುಡಿಷಿಯರಿ. ಅದು ನಿಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಕೆಲಸ ಏನೇನು ಮಾಡ್ತಾವೆ? ಲೆಜಿಸ್ಲೇಚರ್ ಏನು ಮಾಡ್ತೈತಿ? ಲಾ ಮೇಕಿಂಗ್ ಪ್ರೊಸೆಸ್ ಮಾಡ್ತೈತಿ. ಎಕ್ಸಿಕ್ಯೂಟಿವ್ ಏನು ಮಾಡ್ತೈತಿ? ಅದನ್ನು ಎಕ್ಸಿಕ್ಯೂಟ್ ಮಾಡ್ತೈತಿ ಅಥವಾ ಇಂಪ್ಲಿಮೆಂಟ್ ಮಾಡ್ತೈತಿ, ಅಂದ್ರೆ ಜಾರಿಗೆ ತರ್ತೈತಿ. ಜುಡಿಷಿಯರಿ ಏನು ಮಾಡ್ತೈತಿ ಅಂದ್ರೆ ಎನ್ಫೋರ್ಸ್ ಮಾಡ್ತೈತಿ. ಎನ್ಫೋರ್ಸ್ಮೆಂಟ್ ಅಂದ್ರೆ ಏನು? ಯಾರೋ ಒಂದು ಈಗ ಲಾ ಮಾಡಿದ್ದೆವು, ಅದನ್ನು ವೈಲೇಟ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಶಿಕ್ಷೆ ಕೊಡೋದಾಯ್ತು, ಇದನ್ನು ಮಾಡ್ತೈತಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಜುಡಿಷಿಯರಿ ಏನು ಮಾಡೋದು ಅಂತಂದ್ರೆ, ಈ ಲೆಜಿಸ್ಲೇಚರ್ ಏನು ಲಾ ಮಾಡ್ತೈತಲ್ಲ ಅದು ಸರಿ ಐತೋ ಇಲ್ಲೋ ಅನ್ನೋದು ಜುಡಿಷಿಯಲ್ ರಿವ್ಯೂ ಮುಖಾಂತರ ಅದನ್ನು ಈ ಲಾ ಕರೆಕ್ಟ್ ಐತೆ ಏನಿಲ್ಲ ಅಂತೇಳಿ ಜುಡಿಷಿಯರಿ ಎನ್ಶೋರ್ ಮಾಡ್ತೈತಿ. ನಾವು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನು ಇದ್ರಾಗ ಓದಬೇಕಾಗುತ್ತೆ. ಇದ್ರಾಗ ಏನೇನು ಲೆಜಿಸ್ಲೇಚರ್ ಒಳಗೆ ಸೆಂಟ್ರಲ್ ಬೇರೆ, ಸ್ಟೇಟ್ ಬೇರೆ. ಪಾರ್ಲಿಮೆಂಟ್ ಒಳಗೆ ಸೆಂಟ್ರಲ್ ಪಾರ್ಲಿಮೆಂಟ್ ನೋಡೋದಾದ್ರೆ ಲೋಕಸಭೆ, ರಾಜ್ಯಸಭೆ ಬಗ್ಗೆ ಓದಬೇಕಾಗುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ ಒಳಗೆ ಏನು ಓದಬೇಕು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್. ಎಕ್ಸಿಕ್ಯೂಟಿವ್ ಸೆಂಟ್ರ್ ಒಳಗೆ ಏನೇನು ಬರ್ತೈತಿ? ಪ್ರೆಸಿಡೆಂಟ್ ಬರ್ತಾನ, ಎಕ್ಸಿಕ್ಯೂಟಿವ್ ಏನು ಬರ್ತೈತಿ? ಸೆಂಟ್ರ್ ಒಳಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಆಲ್ಮೋಸ್ಟ್ ಅಟಾರ್ನಿ ಜನರಲ್, ಈ ಥರ ಇನ್ನೂ ವೆರೈಟಿ ಎಕ್ಸೆಟ್ರಾ ಬರ್ತಾವೆ ಎಕ್ಸಿಕ್ಯೂಟಿವ್. ಸ್ಟೇಟ್ ಒಳಗೆ ಏನು ಬರುತ್ತೆ? ಗವರ್ನರ್, ಆಮೇಲೆ CM, ಕೌನ್ಸಿಲ್ ಆಫ್ ಮಿನಿಸ್ಟರ್, ಗವರ್ನರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಏನೇನು ಇಶ್ಯೂಸ್ ಐತಿ. ಆಮೇಲೆ ಇದ್ರಾಗ ಇಲ್ಲಿ ಅಟಾರ್ನಿ ಜನರಲ್ ಅಂದ್ರೆ ಇಲ್ಲಿ ಅಡ್ವೊಕೇಟ್ ಜನರಲ್ ಬರ್ತಾರೆ. ನೆಕ್ಸ್ಟ್ ಜುಡಿಷಿಯರಿ ಸೆಂಟ್ರ್ ಒಳಗೆ ಸೆಂಟ್ರಲ್ ಲೆವೆಲ್ ಯಾವ ಐತಿ? ಸುಪ್ರೀಂ ಕೋರ್ಟ್. ಸ್ಟೇಟ್ ಒಳಗೆ ಹೈಕೋರ್ಟ್. ಆಮೇಲೆ ಇನ್ನೊಂದೇನು ಸಬಾರ್ಡಿನೇಟ್ ಕೋರ್ಟ್ಸ್ ಏನಿರ್ತಾವಲ್ಲ ಡಿಸ್ಟಿಕ್ಸದು ಅದಾಯ್ತು. ಆಮೇಲೆ ಟ್ರಿಬ್ಯುನಲ್ಸ್ ಅಂತೀವಿ ನಾವು, ಅದಾಯ್ತು. ಆಮೇಲೆ ವೇರಿಯಸ್ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಅಂತೇಳಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ಈಗ ಅರ್ಥ ಆದರೆ 2ನೇ ಥೀಮ್ ಒಳಗೆ 3 ಅದಾವಲ್ಲ, ಅದ್ರಾಗ ಏನೈತಂದ್ರೆ ಆರ್ಗನ್ಸ್, ನಮ್ಮ ಗವರ್ನೆನ್ಸ್ ಸ್ಟ್ರಕ್ಚರ್ ಹೆಂಗೆ ನಡಿಬೇಕು, ಒಂದು ದೇಶ ಹೆಂಗೆ ಸಾಗಬೇಕು ಅನ್ನೋದನ್ನು ಪೂರ್ತಿ ಒಂದು ಸಿಸ್ಟಮನ್ನು ಆರ್ಗನ್ಸ್ ಒಳಗೆ ಗವರ್ನೆನ್ಸ್ ಸ್ಟ್ರಕ್ಚರ್ನಾಗ ಓದ್ತೀವಿ ನಾವು. ಈಗ ಪ್ರಾಬ್ಲಮ್ ಏನಾಯ್ತು ಸ್ಟಾರ್ಟಿಂಗ್, ಈಗ ಸೆಂಟ್ರಲ್ ಲಾ ಮಾಡ್ತೈತಿ ಅಥವಾ ಸ್ಟೇಟ್ ಲಾ ಮಾಡ್ತೈತಿ. ಈಗ ಜನಗಳು ಸಮೀಪಿರೋರು ಯಾರು? ಜನಗಳ ಲಾ ಮಾಡಬೇಕು, ಅಥವಾ ಲಾ ಅಂತಲ್ಲ, ಜನಗಳು ಎಕ್ಸಿಕ್ಯೂಟ್ ಮಾಡೋಕೆ, ಇಂಪ್ಲಿಮೆಂಟ್ ಮಾಡೋಕೆ ಜನಗಳು ಸಪೋರ್ಟ್, ಡೈರೆಕ್ಟ್ ಡೆಮೋಕ್ರಸಿ ಅಂತೀವಿ ನಾವು. ಇದರದ ಕೊರತೆ ಇತ್ತು. ಟಾಪ್ ಟು ಬಾಟಮ್ ಅಪ್ರೋಚ್ ಇತ್ತು ಇಲ್ಲಿ. ಇದರಿಂದ ಏನಾಗತ್ತೈತೆ ಅಂದ್ರೆ ಪ್ರಾಬ್ಲಮ್ ಆಗತ್ತೈತಿ, ಇಶ್ಯೂ ಇತ್ತು. ಅದ್ರ ಸಂಬಂಧ ನಾವೇನು ಮಾಡಿದೆವು? ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಪಂಚಾಯತ್ ರಾಜ್ 73rd ಅಮೆಂಡ್ಮೆಂಟ್ ಆ್ಯಕ್ಟ್, ಮುನ್ಸಿಪಾಲಿಟಿ 74th ಅಮೆಂಡ್ಮೆಂಟ್ ಆ್ಯಕ್ಟ್. ಇದ್ರ ಮುಖಾಂತರ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂದರೆ ಡಿಸೆಂಟ್ರಲೈಸ್ಡ್ ಮಾಡಲನ್ನು ಇಲ್ಲಿ ನೀಡಿದ್ದು, ಅದ್ರ ಸಮ ತಂದೆವು. ಇವ ನೋಡ್ರಿ, ಇಷ್ಟ ಮೇನ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಏನೋ ಫಿಲಾಸಫಿಕಲ್ ಫ್ರೇಮ್ವರ್ಕ್ ಒಳಗೆ ಇವು ಬರ್ತಾವೆ. ಆರ್ಗನ್ಸ್ ಒಳಗೆ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಬರುತ್ತೆ. ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಆಯ್ತು. ಆಮೇಲೆ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಕಾನ್ಸ್ಟಿಟ್ಯೂಷನ್ ಬಾಡೀಸ್. ಇದು ಅದಕ್ಕೆ ಕ್ರಿಯೇಟ್ ಆಗ್ತವೆ, ಇದು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಒಳಗೆ ಐತಿ ಅಂತಂದ್ರೆ ಹಿಂಗೆ ಥಿಂಕ್ ಮಾಡ್ರಿ. ಇವೆಲ್ಲ ಆರ್ಗನ್ಸ್ ಏನದಾವಲ್ಲ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಇವರೆಲ್ಲರೂ ತಪ್ಪು ಮಾಡಿದ್ರು ಅನ್ಕೋರಿ, ಅಥವಾ ಲೆಜಿಸ್ಲೇಚರ್ ತಪ್ಪು ಮಾಡ್ತು ಅಥವಾ ಎಕ್ಸಿಕ್ಯೂಟಿವ್ ತಪ್ಪು ಮಾಡ್ತು ಅಂತಂದ್ರೆ ಇದನ್ನು ಚೆಕ್ ಮಾಡೋಕೆ ಯಾರೋ ಒಬ್ಬರು ಬೇಕಲ್ಲ. ಅದ್ರ ಸಂಬಂಧ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಕ್ರಿಯೇಟ್ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಈ ಥರ ಇನ್ನು ಕಾನ್ಸ್ಟಿಟ್ಯೂಷನ್ ಬಾಡೀಸ್, ಫೈನಾನ್ಸ್ ಕಮಿಷನ್ ಅಥವಾ ಇವ್ನು ಕ್ರಿಯೇಟ್ ಮಾಡ್ಯಾರ. ಮತ್ತು ನಾನ್ ಕಾನ್ಸ್ಟಿಟ್ಯೂಷನ್ ಬಾಡೀಸು ಅದು ಒಂದಿವ್ಸ, ಅಥವಾ ಎಕ್ಸಿಕ್ಯೂಟಿವ್ ಬಾಡೀಸ್ ಎದಕ್ಕೆ ಇರ್ತಾವೆ? ಈ ಎಕ್ಸಿಕ್ಯೂಟಿವ್ದು ಹೆಲ್ಪ್ ಮಾಡೋಕ್ಕೆ. ಎಕ್ಸಾಂಪಲ್ ನಿಮ್ಗೆ CBI ತಗೋರಿ, ಇದು ಎಕ್ಸಿಕ್ಯೂಟಿವ್ ಬಾಡಿ. ಅದರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಅಂತಂದ್ರೆ ಪಾರ್ಟ್ 1 ಮತ್ತು ಪಾರ್ಟ್ 2. ಪಾರ್ಟ್ 1 ಒಳಗೆ ಏನೈತಿ? ಯೂನಿಯನ್ ಟೆರಿಟರೀಸ್. ಪಾರ್ಟ್ 2 ಒಳಗೆ ಸಿಟಿಸನ್ಶಿಪ್ ಐತಿ. ಇವೆಲ್ಲ ಕವರ್ ಮಾಡಿದ್ಮೇಲೆ ಆಲ್ಮೋಸ್ಟ್ ನಿಮ್ಗೆ ಕವರ್ ಆದ ಕೂಡಲೇ ನಾವೇನು ಮಾಡೋದು? ಇಂಪಾರ್ಟೆಂಟ್ ಫ್ಯಾಕ್ಟ್ಸನ್ನು ರಿವೈಸ್ ಮಾಡೋದು. ಇಂಪಾರ್ಟೆಂಟ್ 10-100 ಆರ್ಟಿಕಲ್ಸ್ ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ, ಹಾಕ್ತೀನಿ. ಈ ಕಾನ್ಸ್ಟಿಟ್ಯೂಷನಲ್ ಪಾರ್ಟ್ಸ್ ಯಾವ ಪಾರ್ಟ್ಸ್ ಏನೇನು ಹೇಳ್ತೈತಿ, ಅಥವಾ ಶೆಡ್ಯೂಲ್ಸ್ ಏನೇನು ಹೇಳ್ತಾವೆ, ಅಥವಾ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಇವ್ನು ನಾವು ನೆನ್ಪಿಟ್ಕೊಂಡೇವು ಅಂದ್ರೆ ಆಲ್ಮೋಸ್ಟ್ ಯಾವ ಕ್ವಶನು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇವನ್ನಷ್ಟು ಕವರ್ ಮಾಡಿದ್ರೆ ಸಾಕು. ಈ ವಿಡಿಯೋ ನಂತರ ಏನೋ ಒಂದು ಹೆಲ್ಪ್ ಆಗ್ತದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.